ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ 30ನೆಯ ತಪೋನುಷ್ಠಾನ, ಪ್ರತಿ ಸೋಮವಾರ ನಡೆಯುವಂಥ ಇಷ್ಟಲಿಂಗ ಮಹಾಪೂಜೆ ಈ ಕಾರ್ಯಕ್ರಮಕ್ಕೆ 3ನೇ ಸೋಮವಾರ ದಿವಸ ನಡೆಯುವಂಥ ಮಹಾಪೂಜೆಯಲ್ಲಿ ಮಹಾರಾಷ್ಟ್ರ ರಾಜ್ಯದ ಹಲವಾರು ಗ್ರಾಮಗಳಿಂದ, ಜಿಲ್ಲೆಗಳಿಂದ, ಲಾತೂರು ಜಿಲ್ಲೆಯ ನಿಟ್ಟೂರಿನಿಂದ ತಪೋನಿಧಿ ಸಾಂಬಶಿವಯೋಗೀಶ್ವರರ ಜನ್ಮಸ್ಥಳವಾದಂಥ ಅಲ್ಲಿಂದ ಸಾವಿರಾರು ಭಕ್ತಾದಿಗಳು ಪಾದಯಾತ್ರೆಯ ಮೂಲಕವಾಗಿ ಕೇಸರಿ ಬೆಟ್ಟಕ್ಕೆ ಬರುವಂಥ ಒಂದು ಪದ್ಧತಿ ಸುಮಾರು 22 ವರ್ಷದಿಂದ ಇದು ಪರಂಪರೆ ಇಟ್ಕೊಂಡು ಬಂದಿದ್ದಾರೆ. ಈ ಪರಂಪರೆಯಲ್ಲಿ ಅನೇಕ ಮಹಿಳೆಯರು, ತಾಯಂದಿರರು, ಯುವಕರು, ಹಿರಿಯರು, ವ್ಯಾಪಾರಿ ಉದ್ಯಮಿಗಳು, ಅನೇಕ ಮುಖಂಡರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಬರುವಂಥದ್ದು. ಅನೇಕ ಡಾಕ್ಟರ್ಗಳು, ಇಂಜಿನಿಯರ್ಗಳು ಮೊದಲು ಮಾಡಿಕೊಂಡು ಪ್ರತಿಯೊಬ್ಬರು ಈ ಪಾದಯಾತ್ರೆಯಲ್ಲಿ ಪ್ರತಿ ವರ್ಷ ಬರ್ತಾರೆ. ಈ ಬರುವ ಸಂದರ್ಭದಲ್ಲಿ ಹಾದಿಯಲ್ಲಿ ಅಲ್ಲಲ್ಲಿ ಬರುವಂಥವರಿಗೆ ಉಪಹಾರ ಮತ್ತು ಊಟ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ. ಅಲ್ಲಲ್ಲಿರುವಂಥ ಭಕ್ತಾದಿಗಳು ಒಂದೊಂದು ಗ್ರಾಮದಲ್ಲಿ ಮುಕ್ಕಾಂ ಮಾಡಿಕೊಂಡು ಮಧ್ಯಾಹ್ನ, ಬೆಳಗ್ಗೆ, ಸಾಯಂಕಾಲ 3 ಕಡೆ ವಸತಿ ವ್ಯವಸ್ಥೆ, ಊಟ ಎಲ್ಲವೂ ನೋಡ್ಕೊಂಡು ಬರ್ತಿರ್ತಾರೆ. ಈ ಬರುವಂಥವ್ರಿಗೆ ಶಿವಕ್ಷೇತ್ರೋತ್ಸವೋ ನಿತ್ಯಂ ಯಾತ್ರಾ ದರ್ಶನಾಕಾಂಕ್ಷಿಣ ಮಾರ್ಗೇನ ಪಾನದಾನಂ ಕುರ್ಯಾನ್ ಮಹೇಶ್ವರೋ ಜನ ಅಂತ. ಈ ಪಾದಯಾತ್ರೆಯಲ್ಲಿ ಹೋಗುವಂಥವರಿಗೆ, ಪಾದಯಾತ್ರೆ ಮಾಡುವಂಥವರಿಗೆ ಪ್ರಸಾದದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆ ಇದೆಲ್ಲವನ್ನು ಯಾರು ಮಾಡ್ತಾರೆ ಅವರಿಗೆ ವೀರ ಮಹೇಶ್ವರರು ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಭಕ್ತರಿಗಿಂತಲೂ ಶ್ರೇಷ್ಠವಾದಂಥ ಭಕ್ತರು, ಅವರಿಗೆ ಮಹಾಪುಣ್ಯ ಫಲ ಪ್ರಾಪ್ತಿಯಾಗ್ತದೆ ಅಂತ ಹೇಳೋದರಿಂದ ಬರುವಂಥವರಿಗೆಲ್ಲ ಹಾದಿಯಲ್ಲಿ ನೀರು, ತಂಪಾದ ಪಾನೀಯಗಳಾಗಲಿ, ಶರಬತ್ತಾಗಲಿ, ವಿವಿಧ ತಿಂಡಿ ತಿನಿಸುಗಳಾಗಲಿ, ಹಣ್ಣು ಫಲಗಳಾಗಲಿ, ಊಟ, ನಾನಾ ವಿಧವಾದಂಥ ಭೋಜ್ಯವನ್ನು ಏರ್ಪಡಿಸಿರ್ತಾರೆ. ಅದು ಮಾಡಿಕೊಂಡು ಭಜನೆ ಮೂಲಕವಾಗಿ ಸಾಂಬಶಿವಯೋಗೀಶ್ವರ ನಾಮಸ್ಮರಣೆ ಮಾಡಿಕೊಂತ ಅಲ್ಲಿಂದ ಇಲ್ಲಿಯವರೆಗೂ ಸುಮಾರು 200 ಕಿಲೋಮೀಟರ್ದಷ್ಟು ದೂರ ಪಾದಯಾತ್ರೆ. ಪ್ರತಿ ಹೆಜ್ಜೆಗೂ ಸಾಂಬಶಿವಯೋಗೀಶ್ವರ ನಾಮಸ್ಮರಣೆಯನ್ನು ಮಾಡಿಕೊಂಡು ಬರ್ತಾರೆ. ಈ ಸಾಂಬಶಿವಯೋಗೀಶ್ವರ ನಾಮದಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ಸಾಂಬ ಅಂತಂದರೆ ಪಾರ್ವತಿ ಪರಮಾತ್ಮ ಸಹಿತನಾಗಿರುವಂಥ ಶಿವ. ಈ ಒಂದೇ ಹೆಸರಿನಲ್ಲಿ ಶಿವ ಮತ್ತು ಪಾರ್ವತಿಯರ ಇಬ್ಬರು ಹೆಸರು ಬರೋದರಿಂದ ಈ ಹೆಸರಿನಲ್ಲಿ ಅದ್ಭುತವಾಗಿರುವಂಥ ಶಕ್ತಿ ಇದೆ. ಅದಕ್ಕೆ ಯಾರು ಸಾಂಬ ಅಂತ ನೆನೆಸ್ತಾರೆ, ಯಾರು ಸಾಂಬಶಿವಯೋಗೀಶ್ವರನ ನಾಮಸ್ಮರಣೆ ಮಾಡ್ತಾರೆ, ಅವ್ರ ಬದುಕಿನಲ್ಲಿ ಬರುವಂಥ ಅನೇಕ ಕಷ್ಟಗಳು ದೂರ ಮಾಡುವಂಥ ಒಂದು ಅದ್ಭುತ ಶಕ್ತಿ ಇದೆ. ಎಷ್ಟೋ ಜನ ದೊಡ್ಡ ದೊಡ್ಡ ಸಂಕಟದಲ್ಲಿರುವಂಥವ್ರು, ಇನ್ನೇನು ಕೆಲವು ನಿಮಿಷಗಳಲ್ಲಿ ನಿನ್ನ ಪ್ರಾಣನೇ ಹೋಗ್ತದೆ ಅಂತ ತಿಳ್ಕೊಂಡು ವೈದ್ಯರು ಹೇಳಿದಂಥ ಪ್ರಸಂಗಗಳು ಇದ್ದಾಗ ಸಹಿತ ಅವರು ಗುರುಗಳ ನಾಮಸ್ಮರಣೆಯನ್ನು ಮಾಡಿದ್ರೆ ಅಥವಾ ಏನಾದರೂ ನಾವು ಇಲ್ಲಿಂದ ಮಂತ್ರಿಸಿ ಅವರಿಗೆ ಕೊಟ್ಟರೆ, ತೀರ್ಥ ಹಾಕಿದಾಗ ತಕ್ಷಣದಲ್ಲಿ ಅವರು ಗುಣಮುಖವಾಗಿರುವಂಥ ಸಾವಿರಾರು ಉದಾಹರಣೆಗಳು ಈ ಕೇಸರಿ ಬೆಟ್ಟದ ಮೂಲಕವಾಗಿ ದಿನೇ ನಡೀತಾ ಇವೆ. 10 ವರ್ಷಗಳಿಂದ ಈ ಕೇಸರಿ ಬೆಟ್ಟದಲ್ಲಿ ಸುಮಾರು ಇಂಥ ಘಟನೆಗಳು ದಿನನಿತ್ಯ ನಡೆಯೋದರಿಂದ ಎಲ್ಲ ವ್ಯಾಪಾರಿಗಳಿಗೆ ವ್ಯಾಪಾರಗಳು ಹೆಚ್ಚಾಗ್ತದೆ. ಏನೇ ಕೆಲಸ ಇಲ್ಲದವರಿಗೆ ಒಳ್ಳೆಯ ಕೆಲಸ ಸಿಗ್ತದೆ. ಅನಾರೋಗ್ಯದಲ್ಲಿರುವಂಥವರಿಗೆ ಆರೋಗ್ಯ ಪ್ರಾಪ್ತಿಯಾಗ್ತದೆ. ಸಾಮಾಜಿಕವಾಗಿ ಎಲ್ಲ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ ಎಲ್ಲ ರಂಗದಲ್ಲಿ ದುಡಿಯುವಂಥವರಿಗೆ ಎಲ್ಲ ರೀತಿಯಿಂದ ಸದ್ಗುರು ಸಾಂಬಶಿವಯೋಗೀಶ್ವರ ಒಳ್ಳೆಯ ಆರೋಗ್ಯ, ಕಾರ್ಯ ಯಶಸ್ವಿಯನ್ನು, ಅಭಿವೃದ್ಧಿಯನ್ನು ಕೊಡುವಂಥ ಒಂದು ವಿಶೇಷತೆ ಇರುವುದರಿಂದ ಸುಮಾರು ವರ್ಷಗಳಿಂದ ಪಾದಯಾತ್ರೆಯ ಮೂಲಕವಾಗಿ ಭಕ್ತಾದಿಗಳು ಬರುವಂಥವಾಗಿದೆ. ಅಷ್ಟಲ್ಲದೇ ಇನ್ನು ಬೀದರ್ ಜಿಲ್ಲೆಯಿಂದಾಗಲಿ, ಬಳ್ಳಾರಿ ಜಿಲ್ಲೆಯಿಂದಾಗಲಿ, ಈ ಪಕ್ಕದ ಯಾದಗಿರಿ ಜಿಲ್ಲೆಯಿಂದಾಗಲಿ, ಹೀಗೆ ಸುಮಾರು ಅಲ್ಲೆಲ್ಲಿಂದ ಭಕ್ತಾದಿಗಳು ಪಾದಯಾತ್ರೆಯ ಮೂಲಕವಾಗಿ ಕೇಸರಿ ಬೆಟ್ಟಕ್ಕೆ ಆಗಾಗ ಬರ್ತಾನೇ ಇರ್ತಾರೆ. ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ವಸತಿ ಸೌಲಭ್ಯ ಮತ್ತು
ಪ್ರಸಾದದ ವ್ಯವಸ್ಥೆ, ಉಪಹಾರ ಎಲ್ಲವೂ ಇಲ್ಲಿ ಇರೋದರಿಂದ ಇಲ್ಲಿ ಬರುವಂಥ ಭಕ್ತಾದಿಗಳು ಹೇಗೆ ಹೆಣ್ಣುಮಕ್ಕಳು ತಮ್ಮ ತಾಯಿ ತವ್ರ ಮನೆಗೆ ಹೋಗ್ತಾರೆ ಅಷ್ಟೇ ಒಂದು ಸಂತೋಷದಿಂದ ಬಂದು ಇಲ್ಲಿರುವಂಥ ಎಲ್ಲ ಉಪಚಾರವನ್ನು ಮಾಡಿ ಸೇವೆಯನ್ನು ಮಾಡಿ ಗುರುಸೇವೆಯನ್ನು, ಭಜನೆಯನ್ನು, ಸ್ತೋತ್ರವನ್ನು, ಜಪ ತಪಾದಿಗಳನ್ನು ಮಾಡಿ ಭಾಗ್ಯಶಾಲಿಗಳಾಗುವಂಥ ಒಂದು ಪರಂಪರೆಯನ್ನು ಸುಮಾರು ವರ್ಷಗಳಿಂದ ಇಲ್ಲಿ ನಡ್ಕೊಂಡು ಬರ್ತವೆ. ಇಲ್ಲಿ ಕೇಸರಿ ಮಠದಲ್ಲಿ ಜಪಯಜ್ಞಗಳು ಮೊದಲು ಮಾಡಿಕೊಂಡು, ಗೋಶಾಲೆಗಳು ಮೊದಲು ಮಾಡಿಕೊಂಡು, ಅನೇಕ ರೀತಿಯಿಂದ ಇಲ್ಲಿ ನೈಸರ್ಗಿಕ ಚಿಕಿತ್ಸೆಗಳು ಮೊದಲು ಮಾಡಿಕೊಂಡು, ಏನೇ ಕಷ್ಟದಲ್ಲಿದ್ದರೆ ಅಂಥವರೆಲ್ಲರಿಗೂ ಪರಿಹಾರ ಸಿಗುವಂಥ ಏನೇನು ಬೇಕು ಮನುಷ್ಯನ ಬದುಕಿಗೆ ಆ ಎಲ್ಲ ಬಂದಂಥ ಕಷ್ಟಗಳಿಗೆ ಪರಿಹಾರ ಸಿಗುವಂಥ ಒಂದು ವಿಶೇಷವಾಗಿರುವಂಥ ತಾಣ. ಕಲಬುರಗಿಯಿಂದ ಕೊಂಚ ದೂರದಲ್ಲಿ ಇರುವಂಥ ಈ ಕೇಸರಿ ಬೆಟ್ಟ ವಿಶೇಷವಾಗಿ ಪ್ರಾಕೃತಿಕ ಮಡಿಲಲ್ಲಿ ಇಲ್ಲಿ ಅನೇಕ ಪಕ್ಷಿಗಳನ್ನು ಕೂಡ ಪಕ್ಷಿಗಳಿಗೆ ಇದೊಂದು ತಂಗುದಾಣ. 80 ವೆರೈಟಿ ಪಕ್ಷಿಗಳು, 80 ಥರದ ಪಕ್ಷಿಗಳನ್ನು ಕೂಡ ಇಲ್ಲಿ ಅವಕ್ಕೆ ನೀರು, ಅನ್ನ, ಆಹಾರವನ್ನು ಕೊಡ್ತೀವಿ ನಾವು. ಅದೇ ಜೊತೆಗೆ ಕೆಲವು ವನ್ಯ ಪ್ರಾಣಿಗಳನ್ನು ಕೂಡ ಬಂದು ಇಲ್ಲಿ ಆಹಾರವನ್ನು, ನೀರನ್ನು ಕುಡಿದು ಸಂತೋಷ ಪಡ್ತಾ ಇವೆ. ಮನುಷ್ಯರಿಗೆ ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಇಲ್ಲಿ ದಾಸೋಹ ಇರುವಂಥ ಒಂದು ವಿಶೇಷತೆ ಇಲ್ಲಿರುವುದರಿಂದ ನಾಡಿನ ನಾನಾ ಭಾಗಗಳಿಂದ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಅನೇಕ ಭಾಗಗಳಿಂದ ಅನೇಕ ಭಕ್ತಾದಿಗಳು ಇಲ್ಲಿ ಬರುವಂಥವರಾಗಿದ್ದಾರೆ. ಅದರಲ್ಲದೇ ಅನೇಕ ಕೆಲವು ಚಲನಚಿತ್ರ ಉದ್ಯಮಿಗಳನ್ನು ಕೂಡ, ಚಲನಚಿತ್ರ ನಟರನ್ನು ಕೂಡ ಇಲ್ಲಿ ಬಂದು ದರ್ಶನವನ್ನು ಪಡ್ಕೊಂಡು ಹೋಗುವಂಥದ್ದು ಆಗಿದ್ದಾರೆ. ನಾಳೆ ಬರುವಂಥ 4ನೇ ಸೋಮವಾರ ದಿವಸ ಲಂಡನ್ನಿಂದ ವಿಜ್ಞಾನಿಗಳ ಒಂದು ತಂಡ ಬರ್ತಾ ಇದೆ. ವಿಶೇಷವಾಗಿ ನಡೆಯುವಂಥ ಈ ಮಹಾಪೂಜೆಯಲ್ಲಿ ಪಾಲ್ಗೊಂಡು ಈ ಪೂಜೆಯಿಂದ ವೈಜ್ಞಾನಿಕವಾಗಿ ಜನಗಳಿಗೆ ಏನೇನು ಲಾಭಗಳಿವೆ ಅನ್ನುವಂಥದ್ದನ್ನು ಆ ವಿಜ್ಞಾನಿಗಳು ಪೂಜೆ ಮತ್ತು ವಿಜ್ಞಾನ, ಧರ್ಮ ಮತ್ತು ವಿಜ್ಞಾನವನ್ನು ಕುರಿತು ಸರ್ಚ್ ಮಾಡಿದಂಥವರು ಮನುಕುಲಕ್ಕೆ ಒಂದು ಮೌಲ್ಯ ಸಂದೇಶವನ್ನು ನೀಡಲಿಕ್ಕೆ ಬರುವಂಥವರಾಗಿದ್ದಾರೆ. ಅವರು ಕಳೆದ ವರ್ಷವೂ ಕೂಡ ಬಂದಿದ್ದರು. ಈ ವರ್ಷವೂ ಕೂಡ ಸುಮಾರು ಒಂದು 20 ಜನರನ್ನು ತಗೊಂಡು ಬರುವಂಥವರಾಗಿದ್ದಾರೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಯಾವುದೇ ಸಂಕಟದಲ್ಲಿರುವಂಥ, ಯಾವುದೇ ಜಾತಿ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ, ವಯೋಮಿತಿ ಇಲ್ಲದೆ ಎಲ್ಲ ರೀತಿಯ ಎಲ್ಲ ವರ್ಗದ ಜನರು ಈ ಕೇಸರಿ ಬೆಟ್ಟಕ್ಕೆ ನಮ್ಮ ಗುರುಗಳು ಅನ್ನುವಂಥ ಭಾವನೆಯಿಂದ ಬರ್ತಾರೆ. ಬಂದವರು ಎಲ್ಲರಿಗೂ ಕೂಡ ಇಲ್ಲಿ ಒಳ್ಳೆಯ ಆಶೀರ್ವಾದ ಸಾಂಬಶಿವ ಯೋಗೀಶ್ವರದ್ದು ಲಭಿಸ್ತಕ್ಕಂಥದ್ದಾಗಿದೆ ಅನ್ನುವಂಥ ಮಾತು ಹೇಳಿಕೊಂಡು 3ನೇ ಸೋಮವಾರ ದಿವಸ ಪ್ರತಿ ವರ್ಷ ಬರುವಂಥ ಪಾದಯಾತ್ರೆಗಳಿಗೆ ಅದೆಷ್ಟೋ ಜನರ ಮೈಯಲ್ಲಿರುವಂಥ BP, ಶುಗರ್ಗಳು ಕಡಿಮೆಯಾಗಿವೆ. ಅವ್ರ ಮನೆಯಲ್ಲಿ ಅನೇಕ ಕಷ್ಟಗಳಿರುವಂಥದ್ದು ದೂರ ಆಗಿರೋದರಿಂದ ಪ್ರತಿ ವರ್ಷ ಹೆಚ್ಚೆಚ್ಚು ಜನ ತಮ್ಮ ಮನೆಯಲ್ಲಿ ಯಾವುದೇ ಕೆಲಸಗಳಿದ್ದರೂ ಕೂಡ ಅದನ್ನು ಬದಿಗೊತ್ತಿ ಈ ಪಾದಯಾತ್ರೆ ಬರುವುದನ್ನು ಮಾತ್ರ ತಪ್ಪದೇ ಅನೇಕರು ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರಲ್ಲಿ ಪಾಲ್ಗೊಳ್ಳುವಂಥವರಾಗ್ತಾರೆ ಅನ್ನುವಂಥ ಮಾತು ಹೇಳಿ, ಪ್ರತಿ ವರ್ಷ ನಡೆಯುವಂಥ ಈ ಇಷ್ಟಲಿಂಗ ಮಹಾಪೂಜೆಯಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಸಾಂಬ ಶಿವಯೋಗೀಶ್ವರರು ಸದ್ಬುದ್ಧಿ ಸನ್ಮಂಗಲ ಕೊಡಲಿ ಅಂತೇಳಿ ನಮ್ಮ ಸಂದೇಶಕ್ಕೆ ವಿರಾಮ ಕೊಡ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಹಾಗೆ ಸುಮಾರು ಎಲ್ಲ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಮಾಡಿಕೊಂಡ್ರೆ, ನೋಡಮ್ಮ ನಿನ್ನ ಕಿಡ್ನಿಗಳು ಹೋಗಿವೆ 2, ಒಂದು ಬೇರೆ ಕಿಡ್ನಿ ಹಾಕೋಬೇಕು, ಅಥವಾ ನಿನಗೆ ಯಾರಾದ್ರೂ ಒಳ್ಳೆ ದೊಡ್ಡ ಗುರುಗಳು ನಿನಗೆ ಸಿಕ್ಕರೆ ಅವ್ರಲಿಂದ ಪರಿಹಾರ ಆಗ್ತದಂತ ಹೇಳಿದರು ಅಂತ ಆ ಯಮ್ಮ ಬಂದು ಅಳ್ತಿದ್ಲಿ. ಇಲ್ಲಿ ನೀ ಅಳಬೇಡಮ್ಮ, ಇವತ್ತಿನಿಂದ ನಿನಗೆ ಚೆನ್ನಾಗಾಗುತ್ತೆ ಅಂದರೆ 2 ತಿಂಗಳಿನಲ್ಲಿ ಆ ಯಮ್ಮನಿಗೆ 2 ಹೋದಂಥ ಕಿಡ್ನಿಗಳು ಮತ್ತೆ ವೈದ್ಯರಿಗೆ ತೋರಿಸಿದರೆ ಇಲ್ಲಿ ಪ್ರತಿನಿತ್ಯ ಬಂದು ದರ್ಶನ ಮಾಡೋದರಿಂದ 2 ತಿಂಗಳಿನಲ್ಲಿ ಆ ಯಮ್ಮನ ಕಿಡ್ನಿ ಮತ್ತೆ ಮೊದಲು ಹೇಗಾಗಿದ್ವು ಹಾಗೆ ರೀಪ್ಲೇಸ್ ಆಗಿರುವಂಥ ಉದಾಹರಣೆಗಳು. ಅವರು ಗಂಗಾವತಿಯವರು ಇಲ್ಲೇ ಗುಲ್ಬರ್ಗದಲ್ಲೇ ಇರ್ತಾರೆ. ನಾರ್ಮಲ್ ಆಗಿವೆ ಅಂತ ರಿಪೋರ್ಟೂ ಬಂತು. ಕಿಡ್ನಿ ಫೇಲ್ ಆಗಿದ್ದ ರಿಪೋರ್ಟೂ ಇದೆ, ನಾರ್ಮಲ್ ಆದಂಥ ರಿಪೋರ್ಟೂ ಇದೆ. ಇಂಥ ಒಂದು ಅದ್ಭುತ ಶಕ್ತಿ ಆ ಸಾಂಬ ಶಿವಯೋಗಿಯ ಹೆಸರಿನಲ್ಲಿ ಈ ಕ್ಷೇತ್ರದಲ್ಲಿರೋದರಿಂದ ನಾಡಿನ ಅನೇಕ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ. ಬರೀ ಕರ್ನಾಟಕ ಅಷ್ಟೇ ಅಲ್ಲದೇ ಬೇರೆ ಬೇರೆ ಇತ್ತೀಚೆಗೆ ವಿದೇಶದಿಂದಲೂ ಕೂಡ ಜನ ಬರ್ತಾ ಇದ್ದಾರೆ. ಇನ್ನೊಂದು ಕ್ವಶನ್ ಮಾತು ಸರ್, ಈ ಪಾದಯಾತ್ರೆಗೆ ಬಂದಾಗ ಅವರು ನೆಲದ ಮೇಲೆ ಮಲ್ಕೊಂಡ್ರಿ. ಇಲ್ಲಿ ಮೇಲೆ ರೂಮ್ಗಳು ಬಿಲ್ಡಿಂಗ್ ಆಗಿದೆ ಮಲ್ಕೊಳ್ರಿ ಅಂತ ಇಲ್ಲ. ಇದು ಪವಿತ್ರ ಜಾಗ ಇರೋದರಿಂದ
ನಾವು ನೆಲದ ಮೇಲೆ ಮಲಗ್ತೀವಿ, ಇಲ್ಲೇ ಕೂಡ್ತೀವಿ. ಇವತ್ತಿನ ದಿವಸ ನಮಗಿದೊಂದು ಅವಕಾಶ ಸಿಕ್ಕಿದೆ. ಇದನ್ನು ನಾವು ನಮ್ಮ ಮನೆಯಲ್ಲಿ ಬೇಕಾದಷ್ಟು ಬಿಲ್ಡಿಂಗ್ಗಳು ಸಿಗ್ತಾವೆ ನಮಗೆ ಇರ್ಲಿಕ್ಕೆ. ಆದರೆ ಈ ಗುರು ನಡೆದಾಡಿದಿರುವಂಥ ಜಾಗ ಇದು. ಈ ಪವಿತ್ರ ಕ್ಷೇತ್ರದಲ್ಲಿ ನಾವು ಕೆಳಗೆ ಕುಂತು ಕೆಳಗೆ ಮಲ್ಕೊಂಡ್ರೆ ಇಲ್ಲಿ ಮಣ್ಣು ನಮ್ಮ ಮೇಗೆ ಹತ್ತಿದರೆ ನಮ್ಗೆ ಇನ್ನಷ್ಟು ಒಳ್ಳೆಯದಾಗ್ತದೆ ಅನ್ನುವಂಥ ಭಾವನೆಯಿಂದ ಇಲ್ಲಿ ಬರುವಂಥ ಭಕ್ತಾದಿಗಳು ಇಲ್ಲಿ ಬಂದು ಯಾವುದೇ ವನಸ್ಪತಿಯ ರೀತಿಯಲ್ಲಿ ಅಷ್ಟೇ ಯಾಕೆ ಸರ್, ಇಲ್ಲಿ ನೀರು ಕುಡಿದು ದಾಸೋಹಿನಲ್ಲಿ ಪ್ರಸಾದ ಮಾಡಿದರೆ ಸಾಕು. ಈಗ ಮೊನ್ನೆ ಬಿಜಾಪುರ ಹತ್ತಿರ ಒಂದು ಹಳ್ಳಿ ಅವನಿಗೆ ಮನೆಯಲ್ಲೇ ದ್ರಾಕ್ಷಿ ಹಚ್ಚಿದ್ದಾರೆ ತೋಟದಲ್ಲಿ. ಆ ದ್ರಾಕ್ಷಿಗೋಸ್ಕರ 25 ಲಕ್ಷ ರೂಪಾಯಿ ಖರ್ಚು ಮಾಡಿ ತನ್ನ ಬಳಿ ದುಡ್ಡು ಕಡಿಮೆ ಇದ್ರೂ ಬೇರೆಯವ್ರ ಕಡೆಯಿಂದ ಸಾಲ ತೊಗೊಂಡು ಬಂದು ದ್ರಾಕ್ಷಿ ಹಚ್ಚಿದ. ದ್ರಾಕ್ಷಿ ಇನ್ನೇನು ಹಣ್ಣು ಬಿಡುವಂಥ ಟೈಮ್ನಲ್ಲಿ ಅದಕ್ಕೆ ರೋಗ ಬಿತ್ತು, ಬಿಳಿ ರೋಗ ಬಿತ್ತು. ಆ ಬಿಳಿ ರೋಗಕ್ಕೆ ಎಲ್ಲ ರೀತಿಯಿಂದ ಸಲಹೆಗಳು ತಗೊಂಡು, ಕೆಲವು ಸಲಹೆಗಾರರು ಇರ್ತಾರಲ್ಲ ಅವ್ರ ಕಡೆಯಿಂದ ಸಲಹೆಗಳು ತೊಗೊಂಡು ಎಲ್ಲ ರೀತಿ ಸ್ಪ್ರೇ ಮಾಡಿದ್ರೂ ಕೂಡ ಅದು ಕಡಿಮೆ ಆಗಲೇ ಇಲ್ಲ. ಇನ್ನೇನು ಅವನಿಗಿಷ್ಟು ಕೆಟ್ಟ ಪರಿಸ್ಥಿತಿಯೊಳಗೆ ಬಂದ 25 ಲಕ್ಷ ರೂಪಾಯಿ ಸಾಲ ಮಾಡಿ ನಾನು ಕೆಲಸ ಮಾಡೀನಿ, ಇದು ಫೇಲ್ ಆಯ್ತಪ್ಪ ಅಂತಂದರೆ ನನ್ನ ಜೀವನನೇ ಹೋಯ್ತು, ಏನು ಮಾಡಬೇಕು ಅನ್ನುವಂಥ ಒಂದು ಭಾಳ ಸಂಕಟದಲ್ಲಿದ್ದಾಗ ಯಾರೋ ಬಾಯಿಲಿಂದ ಕೇಳಿಕೊಂಡು ಅವನು ಈ ಕೇಸರಿ ಬೆಟ್ಟಕ್ಕೆ ಬಂದ ತಕ್ಷಣ ಹಿಂಗಾಗಿದೆ ಅಂತ ಹೇಳಿದಾಗ, ನೀನು ಟೆನ್ಷನ್ ತೊಗೊಳಪ್ಪ, ಸ್ನಾನ ಮಾಡಿ ಬಂದ. ಅವನಿಗೆ ಒಂದು ಬಾಟ್ಲಿಯೊಳಗೆ ತೀರ್ಥ ಕೊಟ್ಟು, ಈ ತೀರ್ಥದಲ್ಲಿ ಇನ್ನೊಂದಿಷ್ಟು ನೀರು ಸೇರಿಸಿಕೊಂಡು ನೀನು ಹೊಲದ ತುಂಬ ಒಂದು ಸರ್ತಿ ಹೊಡೆದ್ಬಿಡು, ಇಮಿಡಿಯೇಟ್ ಮೊದಲು ಹೆಂಗಿತ್ತು ಹಂಗೆ ಆಗಿಬಿಡ್ತದೆ ಅಂತಂದರೆ ಇವತ್ತು ಸ್ಪ್ರೇ ಮಾಡಿದ್ರೆ ನಾಳೆ ಬೆಳಗ್ಗೆ ನೋಡೋದ್ರೊಳಗಾಗಿ ಒಳ್ಳೆ ಯಾವುದೇ ರೋಗ ಇಲ್ಲಾರ್ದಂಗೆ ಫ್ರೆಶ್ ಆಗಿ ಎಲ್ಲ ಕೂತು ಒಳ್ಳೆ ರೀತಿಯಿಂದ ಅವ ಬೆಳ್ಕೊಂಡು. ಇದು ಒಂದೇ ಅಲ್ಲ, ಇಂಥವು ನೂರಾರು ಉದಾಹರಣೆಗಳಿವೆ. ಪ್ರತಿಯೊಂದು ನಾವು ಯಾವುದು ರೈತರ ವಿಷಯ ತಗೋರಿ ನೀವು, ಅನೇಕ ಜನ ಡಾಕ್ಟ್ರ್ ಇರ್ತಾರಲ್ಲ, ಆ ಡಾಕ್ಟ್ರ್ ಮನೆಯಾಗಿನ ಫ್ಯಾಮಿಲಿಯವರು ಬಂದು ನಮ್ಮಲ್ಲಿ ಪ್ರಸಾದ ತೊಗೊಂಡು ಹೋಗ್ತಾರೆ. ಯಾಕಂತಂದರೆ ಆ ಡಾಕ್ಟ್ರಲಿಂದ ಕಡಿಮೆ ಆಗದೇ ಇರುವಂಥದ್ದನ್ನು ಇಲ್ಲಿ ಆ ಗುರುವಿನ ಆಶೀರ್ವಾದದಿಂದ 100ಕ್ಕೆ 100ರಷ್ಟು ಆರಾಮಾಗಿ